ನಮಸ್ಕಾರ ವೀಕ್ಷಕರ, ಇವತ್ತು ಚಳಿಗಾಲದ ಅಧಿವೇಶನ ಸೋಮವಾರ ಮತ್ತೆ ಆರಂಭ ಆಗ್ತಾ ಇರುವಂತದ್ದು. ಇಡೀ ರಾಜ್ಯದಲ್ಲಿ ಗದ್ದಲವನ್ನ ಸೃಷ್ಟಿ ಮಾಡಿರುವಂತಹ ಧರ್ಮಸ್ಥಳ ಪ್ರಕರಣಕ್ಕೆ ಇಂದು ತೆರೆ ಬೀಳುವಂತಹ ಸಾಧ್ಯತೆ ಇದೆ. ಕಳೆದ ಒಂದು ತಿಂಗಳಿನಿಂದ ಕೂಡ ಧರ್ಮಸ್ಥಳದಲ್ಲಿ ಸಿಗಬೇಕಾದಂತಹ ಅಸ್ಥಿಪಂಜರ ಇರಬಹುದು, ತಲೆಬುರುಡೆ ಇರಬಹುದು, ಹೀಗೆ ಹಲವು ವಿಚಾರಗಳ ಬಗ್ಗೆ SIT ತನಿಖೆ ನಡೀತಾ ಇತ್ತು. ಶನಿವಾರ ಹಾಗೂ ಭಾನುವಾರ ಯಾವುದೇ ರೀತಿಯ ಗುಂಡಿ ತೋಡುವಂತಹ ಕೆಲಸ ನಡೆದಿಲ್ಲ. ಈಗಾಗಲೇ SIT ಅಧಿಕಾರಿಗಳು ಗೃಹ ಸಚಿವರಿಗೆ ಎಲ್ಲ ರೀತಿಯ ಮಾಹಿತಿಯನ್ನು ನಾವು ಕೊಟ್ಟಿದ್ದೇವೆ. ಮುಂದಿನ ಯಾವುದೇ ಕೆಲಸ ಕಾರ್ಯವನ್ನ ಮಾಡಬೇಕು ಅಂದ್ರೆ ಸರ್ಕಾರ ಅದನ್ನ ನಿಗದಿ ಮಾಡುತ್ತೆ ಎನ್ನುವ ಮಾಹಿತಿಯನ್ನ ಹೇಳಿದ್ರು. ಹಾಗಾಗಿ ಇಂದು ನಡೆಯುತ್ತಿರುವಂತಹ ಏನು ಚಳಿಗಾಲದ ಅಧಿವೇಶನದಲ್ಲಿ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ನಾನೇ ಉತ್ತರವನ್ನ ಕೊಡ್ತೇವೆ ಎನ್ನುವ ಮಾತುಗಳನ್ನ ಕೂಡ ಹೇಳಿದ್ದಾರೆ. ಈ ನಡುವೆ DK ಶಿವಕುಮಾರ್ ಅವರು ಎಲ್ಲ ಒಂದ್ ಕಡೆ ಧರ್ಮಸ್ಥಳದ ವಿಚಾರದಲ್ಲಿ ಪಿತೂರಿ ನಡೀತಾ ಇದೆ ಎನ್ನುವ ಮಾತುಗಳನ್ನ ಆಡಿದ್ರು, ಬೇರೆ ಬೇರೆ ರೀತಿಯಲ್ಲಿ ಮಾತುಗಳನ್ನ ಆಡಿದ್ರು. ಇದರ ನಡುವೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ಸುಮಾರು 400ಕ್ಕೂ ಹೆಚ್ಚು ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ತೆರಳಿ ಧರ್ಮಸ್ಥಳದಲ್ಲಿ ಮಂಜುನಾಥನ ದರ್ಶನವನ್ನ ಮಾಡಿದ್ದಾರೆ. ಅಲ್ಲಿನ ವೀರೇಂದ್ರ ಹೆಗ್ಗಡೆ ಅವರನ್ನ ಮಾತಾಡಿಸಿದ್ದಾರೆ. ಇವೆಲ್ಲವೂ ಘಟನೆಗಳನ್ನ ನೋಡ್ತಾ ಹೋದ್ರೆ ಬಹುತೇಕ ಇಂದು SIT ತನಿಖೆ ಬಹುತೇಕ ಮುಗಿದಿದೆಯಾ ಅಥವಾ ಮುಂದುವರಿಯುತ್ತಾ ಅನ್ನುವುದು ಕೂಡ ಇವತ್ತು ಚರ್ಚೆ ಆಗಬೇಕಾಗಿರುವಂತ ವಿಷಯ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆ ನೀಡುವುದರ ನಂತರದ ದಿನಗಳಲ್ಲಿ ಈ ತಲೆಬುರುಡೆಯ ಅಥವಾ ಅಸ್ಥಿಪಂಜರದ ವಿಚಾರಕ್ಕೆ ಕೊನೆ ಬೀಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲರ ಕಣ್ಣು ಇವತ್ತು ಚಳಿಗಾಲದ ವಿಧಾನಸಭೆಯ ಅಧಿವೇಶನದಲ್ಲಿದೆ. ಗೃಹ ಸಚಿವರು ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಕಾದು ನೋಡಬೇಕಾಗಿದೆ. ಪರಮೇಶ್ವರ್ ಅವರು ಹೇಳುವಂತ ಸಂದರ್ಭದಲ್ಲಿ ಇದರಲ್ಲಿ ಯಾರು ಕೂಡ ರಾಜಕೀಯ ಮಾಡಬಾರದು, ಇದೊಂದು ಕಾನೂನಿಗೆ ಸಂಬಂಧಪಟ್ಟ ವಿಷಯ ಆಗಿರೋದ್ರಿಂದ ಈ ಚಳಿಗಾಲದ ಅಧಿವೇಶನದಲ್ಲಿ ನಾವು ಏನು ಸ್ಪಷ್ಟನೆಯನ್ನ ಕೊಡ್ತೇವೆ ಅದಕ್ಕೆ ಎಲ್ಲರೂ ಕೂಡ ಒಪ್ಕೋಬೇಕು ಅನ್ನುವ ಮಾತುಗಳನ್ನು ಕೂಡ ಆಡಿದ್ದಾರೆ. ಇದಾದ ನಂತರ ಹೇಗೆಲ್ಲ ಆ ಚರ್ಚೆ ನಡೆಯುತ್ತೆ, ಧರ್ಮಸ್ಥಳದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.